ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಇರಾನನ್ನು ಸುತ್ತುವರಿಯೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅಮೆರಿಕ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಪಾಪ ಪಾಕಿಸ್ತಾನ ಟ್ರಂಪ್ ಹಾಕಿದ ಕಬಾಬನ ನುಂಗೋದಿಕ್ಕೆ ಹೋಗಿ ಗಂಟ್ಲಿಗೆ ಮೂಳೆ ಸಿಕ್ಕಾಕೊಂಡು ನಾಯಿ ಥರ ಆಡೋದಕ್ಕೆ ಶುರು ಮಾಡಿದೆ. ಒಂದು ಕಡೆ ಗಾಜಾಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಬೋರ್ಡ್ ಆಫ್ ಪೀಸ್ಗೆ ಸಹಿ ಮಾಡಿದೆ. ಇನ್ನೊಂದು ಕಡೆ ಇರಾನ್ಗೆ ನಿಮ್ಮ ಜೊತೆ ನಾವಿದ್ದೀವಿ, ಡೋಂಟ್ ವರ್ರಿ ಅಂತ ಕೂಡ ಹೇಳ್ತಾ ಇದೆ. ಇಲ್ಲಿ ಇರಾನ್ ಜೊತೆ ಪಾಕಿಸ್ತಾನ ನಿಂತರೆ ಅಮೆರಿಕ ಸಿಟ್ಟು ಮಾಡ್ಕೊಳುತ್ತೆ. ಬೋರ್ಡ್ ಆಫ್ ಪೀಸ್ ಅಲ್ಲಿ ಕಂಪ್ಲೀಟ್ ಆಗಿ ಭಾಗಿಯಾದ್ರೆ ಪಾಕಿಸ್ತಾನದ ಮುಲ್ಲಾಗಳು ಬೆಂಕಿ ಆಗ್ತಾರೆ. ಒಳಗೆ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಒಂದು ಸ್ಫೋಟ ಸಂಭವಿಸುವ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಏನಿದು ಪಾಕಿಸ್ತಾನವನ್ನ ಸುಡಲಿರುವ ಡೊನಾಲ್ಡ್ ಟ್ರಂಪ್ ಅವರ ಬೋರ್ಡ್ ಆಫ್ ಪೀಸ್? ಅದರಲ್ಲಿ ಭಾರತ ಯಾಕಿಲ್ಲ? ಈ ಬೋರ್ಡ್ ಸೇರೋ ಬಗ್ಗೆ ರಷ್ಯಾ ಮಾಡಿದ ಜೋಕ್ ಏನು? ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿನ ಕಾಯಂ ಸದಸ್ಯ ರಾಷ್ಟ್ರಗಳ ಪೈಕಿ ಅಮೆರಿಕ ಬಿಟ್ಟು ಮತ್ತಿನ್ಯಾವ ದೇಶನೂ ಈ ಬೋರ್ಡ್ ಆಫ್ ಪೀಸ್ಗೆ ಸೇರ್ಪಡೆ ಆಗಿಲ್ಲ. ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಈಗಿರೋ ಜಗತ್ತಿನ ಯಾವ ವ್ಯವಸ್ಥೆಯ ಮೇಲೂ ನಂಬಿಕೆ ಇಲ್ಲ. ಅವರು ತಮ್ಮನ್ನು ತಾವು ಸರ್ವೋಚ್ಚ ಅಂತ ನಂಬ್ತಾರೆ, ಹಾಗೆ ಹೇಳ್ಕೋತಾರೆ. ತಮ್ಮನ್ನು ಸರ್ವಾಧಿಕಾರಿ ಅಂತ ಹೇಳ್ಕೊಳ್ಳೋದಕ್ಕೆ ಕೂಡ ಟ್ರಂಪ್ಗೆ ಯಾವ ಮುಜುಗರನೂ ಇಲ್ಲ. ಜಗತ್ತಿನ 8 ಯುದ್ಧಗಳನ್ನು ನಾನು ನಿಲ್ಲಿಸಿದೆ, ಭಾರತ ಪಾಕಿಸ್ತಾನದ ನಡುವೆ ನಡೆಯಲಿದ್ದ ಅಣುಯುದ್ಧವನ್ನು ಕೂಡ ನಿಲ್ಲಿಸಿದ್ದು ನಾನೇ, ಬೇಕಾದರೆ ಪಾಕಿಸ್ತಾನದ ಪ್ರಧಾನಿ ಇಲ್ಲೇ ಇದ್ದಾನೆ, ಕೇಳಿ ಅವನು ಮಿಲಿಯಾಂತರ ಜೀವಗಳನ್ನು ಉಳಿಸಿದ್ದಕ್ಕೆ ನನಗೆ ಥ್ಯಾಂಕ್ಸ್ ಬೇರೆ ಹೇಳ್ದ ಅಂತ ಮೊನ್ನೆ ಪಾಕಿಸ್ತಾನದ ಪ್ರಧಾನಿ ಹಾಗೂ ಸೇನಾ ನಾಯಕನನ್ನು ಎದುರಿಗಿಟ್ಕೊಂಡೆ ಟ್ರಂಪ್ ದಾವೋಸ್ ವೇದಿಕೆಯಲ್ಲಿ ಘೋಷಣೆ ಮಾಡಿದರು. ಅವರು ಇಷ್ಟು ಹೇಳಿ ಸುಮ್ಮನಾಗಲಿಲ್ಲ. ವಿಶ್ವಸಂಸ್ಥೆಗೆ ಮಾಡೋದಕ್ಕೆ ಸಾಧ್ಯ ಆಗದ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರು. ಇದನ್ನೇ ನಾನು ಈ ಹಿಂದೆ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಸಿಂಡ್ರೋಮ್ NPS ಅಂತ ಕರೆದಿತ್ತು. ನನ್ನಿಂದ ನಾನು ಬಿಟ್ಟರೆ ಯಾರೂ ಇಲ್ಲ ಅನ್ನೋ ಮನಸ್ಥಿತಿ ಇದು, ಮತ್ತು ಅದಕ್ಕಾಗಿ ಹೇಳೋ ಸಾವಿರ ಸುಳ್ಳುಗಳು. ಈಗ ನಾನೊಂದು ಯುದ್ಧ ನಿಲ್ಲಿಸಿದೆ ಅಂತ ಹೇಳ್ತಾ ಇರೋ ಟ್ರಂಪು ವಿಶ್ವಸಂಸ್ಥೆ ಕೂಡ ದೊಡ್ಡ ಕೆಲಸದಲ್ಲಿ ನನಗೆ ಸಹಾಯ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ಸೊ ವಿಶ್ವಸಂಸ್ಥೆ ಮಾಡಬೇಕಾದ ಕೆಲಸವನ್ನು ಟ್ರಂಪ್ ಮಾಡಿದ್ದಾರೆ ಅಂದಮೇಲೆ ಟ್ರಂಪೇ ಯಾಕೆ ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಗಬಾರ್ದು? ಅದಾಗಬೇಕು ಅಂದರೆ ವಿಶ್ವಸಂಸ್ಥೆಯ ಸದಸ್ಯ ದೇಶಗಳು ಇವರನ್ನು ಆಯ್ಕೆ ಮಾಡ್ಕೋಬೇಕು. ನನ್ನನ್ನು ಆಯ್ಕೆ ಮಾಡಿ ಅಂತ ಟ್ರಂಪ್ ಅವರನ್ನೆಲ್ಲ ಹೋಗಿ ಕೇಳೋದೇನು ಬಂತು? ಅದರ ಬದಲು ಟ್ರಂಪೇ ಒಂದು ವಿಶ್ವಸಂಸ್ಥೆಗೆ ಪರ್ಯಾಯ ಸಂಸ್ಥೆಯನ್ನು ಕಟ್ಟಿ ಆಜೀವ ಅಧ್ಯಕ್ಷ ಆಗಿಬಿಟ್ರಾಗೋದಿಲ್ವೇ? ಈಗ ಟ್ರಂಪ್ ಅದನ್ನು ಮಾಡ್ತಾ ಇದ್ದಾರೆ. ಅದರ ಹೆಸರು ಬೋರ್ಡ್ ಆಫ್ ಪೀಸ್. ಇದನ್ನು ಗಾಜಾದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ 20 ಪಾಯಿಂಟ್ ಪ್ರೋಗ್ರಾಮ್ ಇತ್ತಲ್ಲ, ಅದರ 2ನೇ ಹಂತ ಅಂತ ಹೇಳಲಾಗ್ತಾ ಇದೆ. ಆದರೂ ಇದು ಕೇವಲ ಗಾಜಾಗೆ ಮಾತ್ರ ಸೀಮಿತ ಆಗಿರುತ್ತೆ ಅಂತ ಟ್ರಂಪ್ ಭಾವಿಸ್ತಾ ಇಲ್ಲ. ಅವರ ಪ್ರಕಾರ ಗಾಜಾನ ಹೊರತುಪಡಿಸಿ ಜಗತ್ತಿನ ನಾನಾ ಸಮಸ್ಯೆಗಳನ್ನು, ನಾನಾ ಜಗಳಗಳನ್ನು, ಅಶಾಂತಿಯನ್ನು ಡೀಲ್ ಮಾಡೋದಕ್ಕೆ, ಜಗತ್ತಿನ ತುಂಬ ಶಾಂತಿ ನೆಲೆಗೊಳ್ಳೋ ಹಾಗೂ ಮಾಡೋದಕ್ಕೆ ಈ ಬೋರ್ಡ್ ಆಫ್ ಪೀಸ್ನ ಸ್ಥಾಪನೆ ಆಗಿದೆ. ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿರ್ತಾರೆ. ಉಳಿದ ನಾನಾ ದೇಶಗಳು ಸದಸ್ಯತ್ವವನ್ನು ಪಡ್ಕೊಳ್ಳುತ್ತವೆ. ಇಲ್ಲಿ ಜಗತ್ತಿನ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಬೇಕು ನೋಡಿ. ಹೀಗಾಗಿ ಒಟ್ಟು 60 ದೇಶಗಳಿಗೆ ಡೊನಾಲ್ಡ್ ಟ್ರಂಪ್ ಬನ್ನಿ ಬೋರ್ಡ್ ಆಫ್ ಪೀಸಲ್ಲಿ ಭಾಗಿಯಾಗಿ ಅಂತ ಆಹ್ವಾನವನ್ನು ಕೊಟ್ಟಿದ್ದರು. ಭಾರತ, ಚೈನಾ, ರಷ್ಯಾಗಳಿಗೆ ಕೂಡ ಆಹ್ವಾನ ಬಂತು. 60 ದೇಶಗಳ ಪೈಕಿ ಈಗ ಅಮೆರಿಕಾನ ಬಿಟ್ಟು 19 ದೇಶಗಳು ಆ ಬೋರ್ಡ್ ಆಫ್ ಪೀಸ್ಗೆ ಸಹಿ ಹಾಕಿವೆ. ಅದರಲ್ಲಿ ಅರ್ಜೆಂಟೀನಾ ಇದೆ, ಆರ್ಮೇನಿಯಾ ಇದೆ, ಅಜರ್ಬೈಜಾನ್ ಇದೆ, ಬಹ್ರೈನ್ ಇದೆ, ಬಲ್ಗೇರಿಯಾ, ಹಂಗೇರಿ, ಇಂಡೋನೇಷ್ಯಾ, ಜೋರ್ಡಾನ್, ಕೊಸೋವೋ, ಮಂಗೋಲಿಯಾ, ಮೊರಾಕೊ, ಪಾಕಿಸ್ತಾನ, ಪೆರಗ್ವೆ, ಕತಾರ್, ಸೌದಿ ಅರೇಬಿಯಾ, ಟರ್ಕಿ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುನೈಟೆಡ್ ಸ್ಟೇಟ್ಸ್, ಉಜ್ಬೇಕಿಸ್ತಾನಗಳು ಈಗಾಗಲೇ ಸಹಿ ಹಾಕಿವೆ. ಹಾಗೆ ಅಲ್ಬೇನಿಯಾ, ಬೆಲಾರೂಸ್, ಈಜಿಪ್ಟ್, ಇಸ್ರೇಲ್, ಕುವೈತ್, ವಿಯೆಟ್ನಾಂಗಳು ಟ್ರಂಪ್ ಅವರ ಆಹ್ವಾನವನ್ನು ಸ್ವೀಕರಿಸಿವೆ. ಅವರು ಕೂಡ ಸಹಿ ಹಾಕುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಗೆಳೆಯರೆ, ಇಲ್ಲಿ ಟ್ರಂಪ್ ಆಹ್ವಾನವನ್ನು ಕಳಿಸಿದ್ದು 60 ದೇಶಗಳಿಗೆ. ಇದುವರೆಗೆ ಸಹಿ ಹಾಕಿರೋದು 20 ದೇಶಗಳು ಮಾತ್ರ. ಇಲ್ಲಿ ಭಾರತ, ರಷ್ಯಾ, ಚೈನಾ ಹಾಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಅಂತ ಅನ್ನಿಸ್ಕೊಳ್ಳೋ ಫ್ರಾನ್ಸ್, ಬ್ರಿಟನ್ಗಳು ಕೂಡ ಟ್ರಂಪ್ ಅವರ ಈ ಬೋರ್ಡ್ ಆಫ್ ಪೀಸ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗಿಲ್ಲ. ಇಲ್ಲಿ ಅಮೆರಿಕ ರಷ್ಯಾನ ಕೂಡ ಬೋರ್ಡ್ ಸೇರೋದಕ್ಕೆ ಆಹ್ವಾನಿಸಿತ್ತು. ಈ ಬೋರ್ಡ್ ಸೇರಬೇಕು ಅಂದರೆ, ಇದರ ಪರ್ಮನೆಂಟ್ ಮೆಂಬರ್ಶಿಪ್ ಬೇಕು ಅಂದರೆ $1 ಬಿಲಿಯನ್ ಫೀಸನ್ನು ಪಾವತಿ ಮಾಡಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಲ್ಲಿ ಡೊನಾಲ್ಡ್ ಟ್ರಂಪ್
ಪೀಸ್ ಬೋರ್ಡ್ ಅನ್ನು ಎಲೈಟ್ ಕ್ಲಬ್ ಒಂದನ್ನು ಸ್ಥಾಪನೆ ಮಾಡಿದ್ದಾರೆ. ಅದರ ಸದಸ್ಯತ್ವಕ್ಕಾಗಿ $1 ಬಿಲಿಯನ್ ಫೀಸ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಸೊ $1 ಬಿಲಿಯನ್ ಹಣ ಕೊಡೋದಕ್ಕೆ ನಮಗೇನು ಸಮಸ್ಯೆ ಇಲ್ಲ, ಆದ್ರೆ ಅದನ್ನ ಡಾಲರ್ ರೂಪದಲ್ಲಿ ಕೊಡಬೇಕಲ್ಲ. ರಷ್ಯಾದ ಮೇಲೆ ಡಾಲರ್ ನಿರ್ಬಂಧ ಇದೆ, ಹಿಂಗಾಗಿ ನಮ್ಮ ಅಸೆಟ್ಸ್ ಅನ್ನ ನೀವೇನು ನಿರ್ಬಂಧದ ಹೆಸರಲ್ಲಿ ಸೀಸ್ ಮಾಡ್ಕೊಂಡಿದ್ದೀರಿ ಅದರಲ್ಲಿ $1 ಬಿಲಿಯನ್ ಮುರ್ಕೊಂಡು ಬಿಡಿ ಅಂತ ಪುತಿನ್ ಅಮೆರಿಕಾಗೆ ಹೇಳಿದ್ದಾರೆ. ಇದು ಕಾಮಿಡಿ ರೂಪದಲ್ಲಿ ಹೇಳಿರೋದೇ ಹೊರತು ರಷ್ಯಾ ಇನ್ನೂ ಪೀಸ್ ಬೋರ್ಡ್ ಸೇರೋ ಬಗ್ಗೆ ಅಧಿಕೃತವಾಗಿ ಏನನ್ನೂ ಹೇಳಿಲ್ಲ. ಅಲ್ಲ, $1 ಬಿಲಿಯನ್ ಹಣವನ್ನು ಪಾಕಿಸ್ತಾನ ಎಲ್ಲಿಂದ ಕೊಡುತ್ತೆ ಅಂತ ನೀವು ಕೇಳಬಹುದು. ಪಾಕಿಸ್ತಾನದ ಬಳಿ ಫಾರೆಕ್ಸ್ ರಿಸರ್ವ್ ಸುಮಾರು $16 ಬಿಲಿಯನ್ ಇದೆ. ಅದರಲ್ಲಿ ಅವರು $1 ಬಿಲಿಯನ್ ಅನ್ನ ಟ್ರಂಪ್ಗಾಗಿ ಕೊಟ್ಟು ಬಿಡಬಹುದು, ಅಥವಾ ಅದಕ್ಕಾಗಿ ಕೂಡ ಯಾವುದಾದರೂ ಬ್ಯಾಂಕ್ನಿಂದ ಸಾಲ ಕೊಡಿಸಿ ಅಂತ ಟ್ರಂಪ್ಗೆ ಗಂಟು ಬಿದ್ದರೂ ಬೀಳಬಹುದು. ಒಟ್ಟಾರೆ ಪಾಕಿಸ್ತಾನ ಟ್ರಂಪ್ ಮಾತು ಕೇಳಿಕೊಂಡು ಈ ಬೋರ್ಡ್ ಆಫ್ ಪೀಸ್ಗೆ ಸಹಿ ಮಾಡಿದೆ. ಇನ್ನು ಗೆಳೆಯರೆ, ಭಾರತಕ್ಕೂ ಡೊನಾಲ್ಡ್ ಟ್ರಂಪ್ ಈ ಪೀಸ್ ಬೋರ್ಡ್ಗೆ ಆಹ್ವಾನವನ್ನು ಕೊಟ್ಟಿದ್ದರಾದರೂ ಭಾರತ ಇದರಲ್ಲಿ ಸೇರುವ ಬಗ್ಗೆ ಯಾವ ನಿರ್ಧಾರವನ್ನು ಕೈಗೊಂಡಿಲ್ಲ. ಹಾಗೆ ಫ್ರಾನ್ಸ್ ಕೂಡ ಇದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಒಲವನ್ನು ತೋರಿಸಿಲ್ಲ. ಬ್ರಿಟನ್ ಮತ್ತು ಚೈನಾಗಳು ಈ ಬೋರ್ಡ್ ಬಗ್ಗೆ ಒಲವನ್ನೇನು ಹೊಂದಿಲ್ಲ. ಇಲ್ಲಿ ಭಾರತ ಬೋರ್ಡ್ ಆಫ್ ಪೀಸ್ ಬಗ್ಗೆ ಈಗಾಗಲೇ ಯಾವ ನಿರ್ಧಾರವನ್ನು ವ್ಯಕ್ತಪಡಿಸದೇ ಇರೋದಕ್ಕಿರೋ ಕಾರಣ ಇದು ವಿಶ್ವಸಂಸ್ಥೆಗೆ ಪರ್ಯಾಯವಾಗಿ ವಿಶ್ವಸಂಸ್ಥೆಯ ವಿರುದ್ಧ ನಿಲ್ಲೋ ಸಾಧ್ಯತೆ ಇದೆ ಅನ್ನೋದು ಒಂದು. ಜಗತ್ತಲ್ಲಿ ಎರಡೆರಡು ಪವರ್ ಸೆಂಟರ್ಗಳು ತಲೆ ಎತ್ತಿದ್ರೆ ಅದು ಗೊಂದಲಕ್ಕೆ ಕಾರಣ ಆಗುತ್ತೆ. ಇನ್ನು ವಿಶ್ವಸಂಸ್ಥೆಗೆ ಪರ್ಯಾಯವಾಗಿ ಮತ್ತೊಂದು ಸಂಸ್ಥೆ ತಲೆ ಎತ್ತೋದೇನು ತಪ್ಪಲ್ಲ, ಆದರೆ ಅದಕ್ಕೊಂದು ವ್ಯವಸ್ಥೆ ಬೇಕು, ಗೈಡ್ಲೈನ್ಸ್ ಇರಬೇಕು, ಅದು ಎಲ್ಲರನ್ನ ಒಳಗೊಳ್ಳುವ ಹಾಗಿರಬೇಕು. ಡಿಕ್ಟೇಟರ್ಶಿಪ್ ಅಥವಾ ವ್ಯಕ್ತಿ ಪ್ರಧಾನ ವ್ಯವಸ್ಥೆಯೊಂದು ಇಡೀ ಜಗತ್ತನ್ನ ಶಾಸಿಸುವ ಮಟ್ಟಕ್ಕೆ ಹೋಗೋದು ಆರೋಗ್ಯಕರ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅಲ್ಲಿ ಟ್ರಂಪ್ ಕಾರಣಕ್ಕಂಥದ್ದೊಂದು ವ್ಯವಸ್ಥೆ ಇವತ್ತು ಹುಟ್ಟುತ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅಧಿಕಾರಾವಧಿ ಇನ್ನು 3 ವರ್ಷ, ಆ ನಂತರ ಈ ಬೋರ್ಡ್ಗೆ ಯಾವ ಭವಿಷ್ಯ ಇರುತ್ತೆ? ಇನ್ನು ಟ್ರಂಪ್ ಥರದ ಅನ್ಪ್ರೊಡಿಕ್ಟಬಲ್ ನಾಯಕನನ್ನು ನಂಬೋದಾದರೂ ಹೇಗೆ? ಮಲ್ಟಿಪೋಲಾರ್ ವ್ಯವಸ್ಥೆಯನ್ನು ಬಯಸುವ ಭಾರತ ಯೂನಿಪೋಲಾರ್ ವ್ಯವಸ್ಥೆಯನ್ನು ಬೆಂಬಲಿಸೋದಕ್ಕೆ ಹೇಗೆ ತಾನೇ ಸಾಧ್ಯ ಆಗುತ್ತೆ? ಈ ಕಾರಣದಿಂದ ಭಾರತ ಟ್ರಂಪ್ ನೇತೃತ್ವದ ಈ ಬೋರ್ಡ್ ಆಫ್ ಪೀಸ್ ಬಗ್ಗೆ ಕಾದು ನೋಡುವ ನಿರ್ಧಾರಕ್ಕೆ ಬಂದಿದೆ. ಯಾವ ಆತುರದ ನಿರ್ಣಯವನ್ನು ಭಾರತ ತಗೊಳ್ಳೋದಕ್ಕೆ ಹೋಗಿಲ್ಲ. ಹೀಗಾಗಿನೇ ಮೊನ್ನೆ ಈ ಬೋರ್ಡ್ ಆಫ್ ಪೀಸ್ನ ಮೊದಲ ಮೀಟಿಂಗಲ್ಲಿ ಭಾರತ ಕಾಣಿಸಿಕೊಳ್ಳಿಲ್ಲ. ಇನ್ನು ಚೈನಾ ತನ್ನದೇ ಆದ ಜಾಗತಿಕ ಕೂಟವೊಂದನ್ನು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಹೆಸರಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಆ ಪ್ರಯತ್ನದಲ್ಲಿ ಟ್ರಂಪ್ ಬೋರ್ಡ್ಗೆ ಜಾಯಿನ್ ಆಗಿಬಿಟ್ರೆ ಚೈನಾ ತನ್ನ ಆಧಿಪತ್ಯವನ್ನು ಕಳ್ಕೊಂಡು ಅಲ್ಲಿ ಟ್ರಂಪ್ ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾ ಕೂತ್ಕೋಬೇಕಾಗತ್ತೆ. ಅದು ಚೈನಾದಂಥ ಜಗತ್ತಿನ 2ನೇ ಅತಿ ದೊಡ್ಡ ಮತ್ತು ಅತಿ ಬಲಿಷ್ಠ ದೇಶ ಅದನ್ನು ಅವಮಾನ ಅಂತ ಭಾವಿಸುತ್ತೆ. ಹೀಗಾಗಿ ಅವರು ಈ ಬೋರ್ಡ್ಗೆ ಸೇರ್ಪಡೆ ಆಗೋ ಆಸಕ್ತಿಯನ್ನು ತೋರಿಲ್ಲ. ಇನ್ನು ಭಾರತದ ಥರಾನೇ ಫ್ರಾನ್ಸ್ ಕೂಡ ಯೋಚಿಸ್ತಾ ಇದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗಳನ್ನು ಬಲಹೀನಗೊಳಿಸುವ ಪ್ರಯತ್ನಕ್ಕೆ ಬಹುಶಃ ಅವರು ಕೂಡ ಕೈ ಜೋಡಿಸೋದಿಲ್ಲ. ಇನ್ನು ಪಾಕಿಸ್ತಾನ ಪಾಪ ಅವರಿಗೆ ಟ್ರಂಪ್ ಬೋರ್ಡ್ಗೆ ಸಹಿ ಹಾಕದೆ ಬೇರೆ ದಾರಿ ಆದರೂ ಏನಿದೆ? ಯಾಕೆಂದರೆ ಅಲ್ಲಿನ ಸರ್ಕಾರವನ್ನು, ಸೇನಾ ಮುಖ್ಯಸ್ಥನನ್ನು ಕಾಪಾಡ್ತಾ ಇರೋದು, ಅವರಿಗೆ ಬೆಂಬಲವಾಗಿ ನಿಂತಿರೋದು ಅಮೆರಿಕ ಹಾಗೂ ಟ್ರಂಪ್. ಹೀಗಾಗಿ ಪಾಕಿಸ್ತಾನ ಆ ಬೋರ್ಡ್ಗೆ ಸಹಿ ಮಾಡಿದೆ. ಮಜಾ ಅಂದರೆ 2020ರಲ್ಲಿ ಕೂಡ ಡೊನಾಲ್ಡ್ ಟ್ರಂಪ್ ಇದೇ ರೀತಿಯ ಮಧ್ಯಪ್ರಾಚ್ಯದ ಶಾಂತಿಗಾಗಿ ಒಂದು ಅಗ್ರಿಮೆಂಟನ್ನು ಸಿದ್ಧಪಡಿಸಿದಾಗ ಶಹಬಾಜ್ ಶರೀಫ್ ಪಾಕಿಸ್ತಾನದಲ್ಲಿ ನಿಂತು ಇದನ್ನು ತೀವ್ರವಾಗಿ ವಿರೋಧಿಸಿದ್ರು. ಅವತ್ತಿಗೆ ಶರೀಫ್ ಪಾಕಿಸ್ತಾನದ ವಿರೋಧ ಪಕ್ಷದ ನಾಯಕರಾಗಿದ್ರು. ಟ್ರಂಪ್ ಶಾಂತಿ ಪಾಲನಾ ಅಗ್ರಿಮೆಂಟ್ ಪ್ಯಾಲೆಸ್ತೀನಿಯರ ಹಕ್ಕುಗಳನ್ನು ಕಿತ್ಕೊಳ್ಳುತ್ತೆ, ಇಸ್ರೇಲಿಗೆ ಶಕ್ತಿ ತುಂಬುತ್ತೆ ಅಂತೆಲ್ಲ ಶರೀಫ್ ಮಾತಾಡಿದ್ರು. ಆದರೆ ಈಗ ಅದೇ ಶರೀಫ್ ಟ್ರಂಪ್ ಹೇಳಿದ ಕೂಡಲೇ ಬೋರ್ಡ್ ಆಫ್ ಪೀಸ್ಗೆ ಸಹಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಗಾಜಾಗೆ ಕೂಡ ತನ್ನ ಸೇನೆಯನ್ನು ಕಳುಹಿಸೋದಕ್ಕೆ ಸಿದ್ಧ ಇರೋದಾಗಿ ತಿಳಿಸಿದೆ. ಯಾವ ಪಾಕಿಸ್ತಾನ ಇಷ್ಟು ದಿನ ಗಾಜಾದ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ, ಗಾಜಾದಲ್ಲಿ ನರಹತ್ಯೆಯನ್ನು ಮಾಡಲಾಗ್ತಾ ಇದೆ, ಪ್ಯಾಲೆಸ್ತೀನಿಯರ ಹಕ್ಕುಗಳನ್ನು ಯಹೂದ್ಯರು ಕಿತ್ಕೋತಿದ್ದಾರೆ ಅಂತೆಲ್ಲ ಊಳಿಡ್ತಾ ಇತ್ತು, ಅದೇ ಪಾಕಿಸ್ತಾನ ಈಗ ಯಹೂದ್ಯರ ಬೆಂಬಲಕ್ಕೆ ಗಾಜಾಗ್ ಹೋಗಿ ಅಲ್ಲಿ ಹಮಾಸ್ ವಿರುದ್ಧ ಕೆಲಸ ಮಾಡೋದಕ್ಕೆ, ಪ್ಯಾಲೆಸ್ತೀನಿ ಹೋರಾಟವನ್ನು ದಮನ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಅವರಿಗೆ ಹಣ ಬೇಕು ಅಷ್ಟೇ. ಹಣ ಸಿಕ್ಕಿದ್ರೆ ಅವರು ತಮ್ಮನ್ನೇ ತಾವು ಕೊಂದುಕೊಳ್ಳೋದಕ್ಕೆ ಕೂಡ ಸಿದ್ಧ ಆಗಿಬಿಡ್ತಾರೆ. ಗೆಳೆಯರೆ, ಇಂಥ ಜನಕ್ಕೆ ಯಾವ ಗೌರವನೂ ಎಲ್ಲೂ ಸಿಗೋದಿಲ್ಲ. ಈಗಲೂ ನೋಡಿ, ಪಾಕಿಸ್ತಾನ ಹಮಾಸ್ ವಿರುದ್ಧ ಕೆಲಸ ಮಾಡೋದಕ್ಕೆ ಗಾಜಾಗಬೇಕಾದ್ರೂ ನಾನು ಬರ್ತೀನಿ ಅಂತ ಹೇಳ್ತಾ ಇದೆಯಾ. ಇಸ್ರೇಲ್ ಯಾವುದೇ ಕಾರಣಕ್ಕೂ ನಾವು ಪಾಕಿಗಳನ್ನು ಅಲ್ಲಿಗೆ ಬಿಟ್ಕೊಳ್ಳೋದಿಲ್ಲ, ಅವರು ಭಯೋತ್ಪಾದಕರ ಬೆಂಬಲಿಗರು ಅಂತ ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾ ಇದೆ. ಪಾಕಿಸ್ತಾನ, ಟರ್ಕಿ, ಕತಾರ್ಗಳಿಗೆ ಗಾಜಾದಲ್ಲಿ ಜಾಗ ಇಲ್ಲ ಅಂತ ಇಸ್ರೇಲ್ ಹೇಳಿದೆ. ಪಾಪ ಅಲ್ಲೆಲ್ಲೋ 4 ಕಾಸು ದುಡ್ಕೊಂಡು ಬರೋಣ ಅಂತ ಮುನೀರ್ ಅಂದ್ಕೊಂಡ್ರೆ ಅದಕ್ಕೂ ಇಸ್ರೇಲ್ ಅವಕಾಶ ಕೊಡೋ ಹಾಗೆ ಕಾಣ್ತಾ ಇಲ್ಲ.
ಇನ್ನು ಯಾವಾಗ ಪಾಕಿಸ್ತಾನ ಗಾಜಾದ ಪೀಸ್ ಬೋರ್ಡ್ಗೆ ಸೇರ್ಪಡೆ ಆಗೋದಕ್ಕೆ ಸಹಿ ಮಾಡ್ತೋ ಅಲ್ಲಿನ ಮುಲ್ಲಾಗಳು ಸಿಟ್ಟಿಗೆದ್ದಿದ್ದಾರೆ. ಪಾಕಿಸ್ತಾನ ಇಸ್ಲಾಮಿಗೆ ಅವಮಾನ ಮಾಡ್ತಾ ಇದೆ, ಪಾಕಿಸ್ತಾನದ ಗೌರವವನ್ನು ಆಸಿಮ್ ಮುನೀರ್ ಯಹೂದ್ಯರ ಪಾದಗಳ ಬಳಿ ಅಡ ಇಡ್ತಾ ಇದ್ದಾನೆ ಅಂತ ಅಲ್ಲಿನ ಒಂದಷ್ಟು ಜನ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಇಮ್ರಾನ್ ಖಾನ್ ಅವರ ತೆಹರಿಕೆ ಇನ್ಸಾಫ್ ಪಕ್ಷ ಕೂಡ ಪಾಕಿಸ್ತಾನದ ಸರ್ಕಾರ ಗಾಜಾ ಪ್ಲಾನ್ ಅನ್ನ ಬೆಂಬಲಿಸಿ ದೊಡ್ಡ ತಪ್ಪು ಮಾಡ್ತಾ ಇದೆ, ಪಾಕಿಸ್ತಾನದ ಜನರ ಭಾವನೆಗಳಿಗೆ ಸರ್ಕಾರದ ಈ ನಿರ್ಧಾರ ಧಕ್ಕೆ ತರುತ್ತೆ ಅಂತೆಲ್ಲ ಹೇಳ್ತಾ ಇದೆ. ಆದರೆ ಆಸಿಮ್ ಮುನೀರ ವೈಟ್ ಹೌಸ್ ಅಲ್ಲಿ ಟ್ರಂಪ್ ಹಾಕಿದ ಬಿರಿಯಾನಿನ ತಿಂದು ಬಂದಿದ್ದಾನೆ. ಈಗ ಬಿರಿಯಾನಿ ಋಣ ತೀರಿಸಬೇಕು, ಟ್ರಂಪ್ ಹೇಳದ ಹಾಗೆ ಕೇಳಬೇಕು. ಇದು ಪಾಕಿಸ್ತಾನದಲ್ಲಿ ಮತೀಯ ಸಂಘಟನೆಗಳು ಮತ್ತೊಮ್ಮೆ ಬೀದಿಗಿಳಿಯೋದಕ್ಕೆ ಕಾರಣ ಆಗತ್ತೆ. ಈ ಟ್ರಂಪ್ ಇನ್ನು ಏನೇನು ಅನಾಹುತಗಳನ್ನು ಇಲ್ಲಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಡೊನಾಲ್ಡ್ ಟ್ರಂಪ್ ಅವರ ಹೊಸ ವಿಶ್ವಸಂಸ್ಥೆ ಬೋರ್ಡ್ ಆಫ್ ಪೀಸ್ ಮತ್ತು ಅದರಲ್ಲಿ ಭಾರತ ಸೇರ್ಪಡೆ ಆಗಿಲ್ಲ ಯಾಕೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.